ಸ್ಟೀಲ್ ಬರ್ತವ ಸಂಜು. ನನ್ನ ಹೆಸರು ಶಿವಾನಂದ್ ಮೆಕ್ಕಳಕಿ, ಸಾಕಿನ ಮುಗುಳು ಕೂಡ. ಇವತ್ತು ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರುಜಿ ಜ್ಞಾನ ಯೋಗಾಶ್ರಮ ಹಾಗೂ ಸಾವಯವ ಕೃಷಿ ಉತ್ತೇಜನ ಕೇಂದ್ರ ಅಥಣಿ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಇದರ ಮುಖಾಂತರ ರೈತರ ಅಭಿವೃದ್ಧಿಯನ್ನ ಮಾಡಬೇಕಂತಕ್ಕಂಥ ಕನಸಿನೊಂದಿಗೆ ಒಂದು ಟ್ರಸ್ಟ್ ನಿರ್ಮಾಣ ಆಗಿದೆ. ಬಹಳ ಒಂದು ಸಂತೋಷದ ಸುದ್ದಿಯನ್ನ ಕನ್ನಡ ನಾಡಿನ ಜನತೆಗೆ ತಿಳಿಸಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಶ್ರೀ ಶಶಿಕಾಂತ್ ಗುರುಜಿ ಅವರ ಹಾಗೂ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೂನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ತಿಂಗಳಿಂದ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆದಿರ್ತಕ್ಕಂಥ ಕಬ್ಬು ಬೆಲೆಯ ಹೆಚ್ಚಳಕ್ಕಾಗಿ ಮಾಡಿದಂತ ಹೋರಾಟ, ಅದರೊಂದಿಗೆ ಈ ಕನ್ನಡ ನಾಡಿನ ರೈತರ ಕಣ್ಣೀರನ್ನು ಒರೆಸ್ತಕ್ಕಂಥ ಶಾಶ್ವತವಾದಂತ ಒಂದು ಸಂಸ್ಥೆ, ಒಂದು ಆಶ್ರಮ, ಒಂದು ಮಠ ನಿರ್ಮಾಣ ಆಗ್ಬೇಕಂತಕ್ಕಂಥ ಎಲ್ಲ ಒಂದು ಭಕ್ತರ ಮತ್ತು ರೈತರ ಆಸೆಯನ್ನ ನಾವು ಈಡೇರಿಸಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ವಿಚಾರವನ್ನ ಶಶಿಕಾಂತ್ ಗುರುಜಿ ಅವರ ಮುಂದೆ ನಾವು ಪ್ರಸ್ತಾಪ ಮಾಡಿದಾಗ ಅವರು ಆಶ್ರಮ ಮಠಕ್ಕೆ ಅವ್ರ ಒಪ್ಪಿಗೆ ನೀಡಲಿಲ್ಲ. ಇಲ್ಲ, ಒಂದು ಆಶ್ರಮ, ಒಂದು ಮಠ ರೈತರ ಹಿಂದಿದ್ರ ಅದರಿಂದ ಯಾವತ್ತೂ ಕೂಡ ರೈತರಿಗೆ ಒಂದು ಗಟ್ಟಿಯಾದಂತ ಧ್ವನಿ ಆಗ್ತದ ಅಂತಕ್ಕಂಥ ನಿರ್ಧಾರವನ್ನ ನಾವು ತಿಳಿಸಿದ್ವಿ. ಆದ್ರೂ ಕೂಡ ಅದನ್ನ ನೋಡೋಣ, ಯೋಚನೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ನಾವು ಮುಗುಳ್ಕೋಡದ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಹತ್ತಿರ ಹೋಗಿ ವಿಚಾರವನ್ನು ತಿಳಿಸಿದಾಗ ಅವರು ಇಲ್ಲ, ಇದು ಬಹಳ ಒಳ್ಳೆಯ ವಿಚಾರ ಐತಿ, ಮತ್ತ ರೈತರಿಗೆ ಗಟ್ಟಿ ಧ್ವನಿ ಆಗ್ಲಿಕ್ಕೆ ಮತ್ತು ಈ ನಾಡಿನಲ್ಲಿ ಸಾವಯವ ಕೃಷಿ ಅಂತಕ್ಕಂಥ ಒಂದು ಏನೊಂದು ಕಾನ್ಸೆಪ್ಟ್ ಬರೀ ಹೇಳುದು ಬಿಡುದು ಆಗ್ತಾ ಇದೆ, ಅದನ್ನ ನಾವು ಕಾರ್ಯ ರೂಪಕ್ಕೆ ತರಬೇಕಾದ್ರ ಒಂದು ರೈತರ ಮಠ ಅಂತಕ್ಕಂಥ ಮಠ ಆಗ್ಬೇಕಂತ ಹೇಳಿ ಗುರುಗಳು ಬಹಳ ಒತ್ತಾಸೆಯಿಂದ ಸ್ವತಃ ಗುರುಗಳನ್ನ ಕರೆದ, ಇಲ್ಲ ನೀವು ಒಪ್ಕೊಂಡ ಈ ಮಠಕ್ಕ ಮಾಡ್ಲಿಕ್ಕೆ ಒಪ್ಪಿಗೆ ಕೊಡ್ಬೇಕಂತ ಹೇಳಿದಾಗ ಗುರುಗಳು ಒಪ್ಪಿದ ನಂತರ ನಾವು ಎಲ್ಲಾ ಜನ ಸೇರ್ಕೊಂಡು ನನ್ನನ್ನು ಟ್ರಸ್ಟ್ ಅಧ್ಯಕ್ಷನಾಗಿ, ಮತ್ತೆ ಕೃಷ್ಣ ನಾಯಕ್ ಅವರು ಉಪಾಧ್ಯಕ್ಷರಾಗಿ, ಶಿವಪುತ್ರ ಬಡಗೇರವರು ಇದರ ಕಾರ್ಯದರ್ಶಿಯಾಗಿ, ಮತ್ತು ಕಾಪ್ಸಿ ಅವರು ಮತ್ತೆ ಈ ನಮ್ಮ ಸುನೀಲ್ ಅವರೆಲ್ಲ ಒಂದು ಸದಸ್ಯರಾಗಿ 11 ಮಂದಿ ಒಂದು ಟ್ರಸ್ಟ್ ಅನ್ನ ನಿರ್ಮಾಣ ಮಾಡಿದೀವಿ. ಒಂದು ಬಹಳ ಒಂದು ಸಂತೋಷ ವಿಷಯ ಏನಪ್ಪಾ ಅಂತಂದ್ರ, ಈ ಸಂಸ್ಥೆ ಇಷ್ಟ ಪ್ರಾಮಾಣಿಕವಾಗಿ ಮತ್ತ ರೈತರ ಒಂದು ಅಭಿವೃದ್ಧಿಗೆ ಕಂಕಣಬದ್ಧವಾಗಿ ಯಾವತ್ತು ನಿಲ್ತದ ಅಂತಕ್ಕಂಥ ಮಾತನ್ನು ನಾನು ಬಹಳ ವಿಶ್ವಾಸದಿಂದ ಮತ್ತ ಬಹಳ ಪ್ರಾಮಾಣಿಕತೆಯಿಂದ ಹೇಳ್ತೀನಿ. ವಿಚಾರ ಏನಪ್ಪಾ ಅಂತಂದ್ರ, ನಮ್ಮ ಭಾಗದಾಗ ಒಂದು ಗುರುಗಳಿಗೆ ಅವರು ಆತ್ಮಜ್ಞಾನಿಗಳಾಗಿರೋದ್ರಿಂದ ಯಾವತ್ತು ಅವರು ಆತ್ಮಜ್ಞಾನ ಮಾಡ್ಲಿಕ್ಕೆ ಒಂದು ಉತ್ತಮವಾದಂತ ಒಂದು ಗುರು ನಿವಾಸ ಅಂದ್ರೆ ಧ್ಯಾನ ಮಂದಿರವನ್ನು ನಿರ್ಮಾಣ ಮಾಡಬೇಕು. ಅದರೊಂದಿಗೆ ಒಂದು ಉತ್ತಮವಾದಂತ ದೇಶದಲ್ಲಿ ಅತಿ ದೊಡ್ಡ ಪ್ರಮಾಣದ ಗೋಶಾಲೆಯನ್ನ ನಿರ್ಮಾಣ ಮಾಡಿ ನಮ್ಮ ಜಗತ್ತಿನ ಎಲ್ಲ ಜವಾರಿ ಇರ್ತಕ್ಕಂಥ ಎಲ್ಲ ಆಕಳಗಳನ್ನ ಆ ಒಂದು ಆಶ್ರಮದಲ್ಲಿ ಸಾಕಬೇಕು. ಅದರಿಂದ ಬಂದಂತ ಏನು ಒಂದು ಗೋ ಕೃಪಾಮೃತ ಆಗಿರ್ಬೋದು, ಮತ್ತೆ ಏನು ಸಾವಯವ ಕೃಷಿಗೆ ಬೇಕಾದ ಎಲ್ಲ ಉತ್ಪನ್ನಗಳನ್ನ ತಯಾರು ಮಾಡಿ ರೈತರಿಗೆ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಮತ್ತೆ ಮುಂದುವರೆದ ಈಗ ನಾವು ಬಹಳ ಕಡೆ ನೋಡ್ತೀವಿ, ವಿಧಾನಸೌಧ ನೋಡ್ತೀವಿ, ವಿಕಾಸ ಸೌಧ ನೋಡ್ತೀವಿ, ಉದ್ಯೋಗ ಸೌಧ, ಇದು ಎಲ್ಲಾ ಸೌಧಗಳು ನಿರ್ಮಾಣ ಆಗಿರೋದು ರೈತರಿಂದ. ಯಾರು ಕೂಡ ಇಲ್ಲಿ ತನಕ ರೈತ ಸೌಧ ಅಂತಕ್ಕಂಥ ಸೌಧ ನಿರ್ಮಾಣ ಮಾಡಿಲ್ಲ. ಈ ಒಂದು ಆಶ್ರಮ, ಈ ಒಂದು ಮಠ ರೈತರಿಗೆ ಒಂದು ಸೌಧವನ್ನು ಕಟ್ಟಬೇಕು. ಇವತ್ತು ನಾಡಿನ ಅತ್ಯುನ್ನತರು ಯಾವ ರೀತಿ ಆ ಒಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ಈ ನಾಡಿನ ಅಭಿವೃದ್ಧಿಗೆ ಚರ್ಚೆ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಈ ರೈತ ಸೌಧದಲ್ಲಿ ರೈತ ನಾಯಕರು, ರೈತ ಮುಖಂಡರು, ರೈತರು, ಗುರುಗಳು ಕೂಡಿ ರೈತರ ಅಭಿವೃದ್ಧಿ ಯಾವತ್ತೂ ಕೂಡ ಆಗ್ಬೇಕಂತಕ್ಕಂಥ ವಿಚಾರವನ್ನ ಚರ್ಚಿಸಲಿಕ್ಕಾಗಿರ್ಬಹುದು. ಮತ್ತೆ ಅತಿ ಮುಖ್ಯವಾಗಿ ರೈತರಿಗೆ ಮಣ್ಣು ಮತ್ತು ನೀರನ್ನ ಪರೀಕ್ಷೆ ಮಾಡಿ ನಾವು ಉತ್ಪನ್ನಗಳನ್ನು ಬೆಳೆದ್ರೆ ಭೂಮಿಗೆ ಏನ್ ಬೇಕು, ಏನು ಹೆಚ್ಚಾಗಿದೆ, ಏನು ಕಡಿಮೆ ಆಗಿದೆ ಅಂತಕ್ಕಂಥ ವಿಚಾರ ತಿಳ್ಕೊಂಡು ನೀರು ಮತ್ತು ಮಣ್ಣನ್ನ ಈ ಮಠದಿಂದ ರೈತರಿಗೆ ಉಚಿತವಾಗಿ ಪರೀಕ್ಷೆ ಮಾಡಿ ಆ ವರದಿಯನ್ನು ಅವರು ಮನೆಗೆ ಮುಡಿಸ್ತಕ್ಕಂಥ ಕನಸ ಈ ಒಂದು ಮಠ ಹಮ್ಮಿಕೊಂಡದ.
ಮತ್ತ ಇನ್ನು ಸಾಕಷ್ಟು ಸ್ವಲ್ಪ ರೈತರು ಯಾವುದೇ ರೀತಿಯಾಗಿ ಕಷ್ಟದಲ್ಲಿರ್ಬೋದು ಅಥವಾ ಯಾವುದೇ ತೊಂದರೆಯಲ್ಲಿ ಇದ್ರ 24 ಗಂಟೆ ಮಠ ಅವರಿಗೆ ಯಾವತ್ತು ತೆರೆದ ಬಾಗಿಲಾಗಿರ್ತದ. ಅಂತವ್ರು ಬಂದಿರ್ಲಿಕ್ಕೆ ಒಂದು ಅನಾಥಾಶ್ರಮ ಅನ್ಕೋಬಹುದು, ನಾವು ಅದಕ್ಕೆ ವೃದ್ಧಾಶ್ರಮ ಅನ್ಕೋಬಹುದು, ಅಂತವ್ರಿಗೂ ಕೂಡ ಬಹಳ ನೆಮ್ಮದಿ ಜೀವನ ಕಳೀಲಿಕ್ಕೆ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ತಕ್ಕಂತ ವಿಚಾರ ನಮ್ಮಲ್ಲಿದೆ. ಮತ್ತ ಈಗ ನಾವು ಈ ಒಂದು ವಿಚಾರ ಇಟ್ಕೊಂಡ ಎಲ್ಲಾ ರೈತರ ಕಡೆ ಹೋಗ್ಬೇಕಂತ ವಿಚಾರ ಮಾಡಿದಾಗ ನಾವು ಕೇಳ್ತಕ್ಕಂತ ದೇಣಿಗೆ ರೈತರಿಗೆ ಬಹಳ ಭಾರನೂ ಕೂಡ ಆಗಿರಬಹುದು ಅಂತಕ್ಕಂಥ ವಿಚಾರ ಇಟ್ಕೊಂಡ ಬರೀ ನಾವು ಒಂದು ಮನೆಯಿಂದ 1008 ರೂಪಾಯಿ ನಿರೀಕ್ಷೆ ಮಾಡ್ತಾ ಇದೀವಿ. ಕಬ್ಬು ಬೆಳೆಗಾರರು ಒಂದು ಮನೆಯಿಂದ 1008 ರೂಪಾಯಿಗಳನ್ನು ಕೊಟ್ರ ಇಂತಹ ಬೃಹದಾಕಾರವಾದಂತ ಒಂದು ರೈತ ಸೌಧವನ್ನು ನಿರ್ಮಾಣ ಮಾಡಬೇಕು. ಅದರಿಂದ ರೈತರಿಗೆ ಒಂದು ಗಟ್ಟಿಯಾಗಿ ಧ್ವನಿ ಆಗ್ಬೇಕು. ಈ ಇಡೀ ಬಾಗಲಕೋಟೆ, ಬೆಳಗಾವ್, ಧಾರವಾಡ, ಹಾವೇರಿ ಏನ್ ಈ ಭಾಗದಾಗಿರ್ತಕ್ಕಂಥ ರಾಯಚೂರು, ಬಳ್ಳಾರಿ ಎಲ್ಲಾ ರೈತರಿಗೆ ಬಹಳ ಕಟ್ಟಿದವನಿ. ಯಾವಾಗ ಏನಾಗ್ತಾ ಇದೆ ರೈತರಿಗೆ ಅಂದ್ರೆ ಸಡನ್ ಆಗಿ ಒಂದು ರೇಟ್ ಇರುತ್ತಾ, ಆ ರೇಟ್ ನಿರೀಕ್ಷೆ ಮಾಡ್ಕೊಂಡು ಬೆಳೆ ಬೆಳೆದಿರ್ತಾರ. ಸಡನ್ ಆಗಿ ರೈತರ ಬೆಳೆಗೆ ರೇಟ್ ಡೌನ್ ಆದಾಗ ರೈತರಿಗೆ ಕೇಳಾಕ ಯಾರು ಧ್ವನಿ ಇಲ್ಲ, ಏನೋ ಹೋರಾಟ ಮಾಡ್ತಾರ, ಕೇಳ್ತಾರ ಅಂತಕ್ಕಂಥ ಕಲ್ಪನೆ ಬಂದಿದೆ. ಹಂಗ ಆಗಬಾರದು. ರೈತರಿಗೆ ಆತರ ಅನ್ಯಾಯವಾಗಬಾರ್ದಂಗ ಒಂದು ಗಟ್ಟಿ ಧ್ವನಿ ಮಾಡ್ಲಿಕ್ಕೆ ಈ ಮಠ ನಿರ್ಮಾಣ ಆಗ್ತಾ ಇದೆ. ಮತ್ತೆ ಇದರೊಂದಿಗೆ ನಮ್ಮ ಪರಮ ಪೂಜ್ಯ ಶಶಿಕಾಂತ್ ಗುರುಜಿ ಅವರು ಬಹಳ ನಿಷ್ಕಲ್ಮಶವಾದಂತ ಒಂದು ಮನಸ್ಸು, ಅಂತ ಹೃದಯಗಳಾಗಿರ್ತಕ್ಕಂಥ ಒಬ್ಬ ಸ್ವಾಮೀಜಿಗಳಾಗಿದ್ದಾರೆ. ಅವರಿಗೆ ಈ ಒಂದು ಆಶ್ರಮ, ಅವರ ಯೋಗ, ಅವರ ಜಪ ತಪ ಧ್ಯಾನಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ, ಮತ್ತೆ ಇನ್ನೂ ಬೇರೆ ಮಹಾತ್ಮರು ಬಂದಾಗ ಕೂಡ ಅವ್ರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡ ಈ ಮಠ ನಿರ್ಮಾಣ ಮಾಡ್ತಾ ಇದೀವಿ. ಮತ್ತೆ ಈ ಮಠಕ್ಕೆ ನಾವ್ ಏನಂದ್ರ ಇದನ್ನ ಹೆಸರು ಹೆಂಗ್ ಕೊಟ್ಟಿವಿ ಅಂದ್ರ ರೈತ ದೇವರುಗಳ ಶ್ರೀಮಠ ಅಂತ ಹೆಸರು ಕೊಟ್ಟಿವಿ. ಯಾಕಂತಂದ್ರ ಈ ಮಠದಲ್ಲಿ ಬಂದ್ರ ನಿಮ್ಗೆ ರೈತರ ಕಾನ್ಸೆಪ್ಟ್ ಅನ್ನ ನಿಮ್ ತಲೆಯಾಗ ಬರ್ಬೇಕು. ರೈತರಿಗೆ ಒಳ್ಳೇದಾಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಸರ್ಕಾರಗಳಿಗೆ ನಾವ್ ಏನ್ ಹೇಳ್ಬೇಕಂತಕ್ಕಂಥ ವಿಚಾರ ಇದರಲ್ಲಿ ಇರಬೇಕು. ಆತ್ಮಜ್ಞಾನ ಮತ್ತು ಈ ರೈತಕಿ ಎರಡು ಜೊತೆಯಾದ್ರ ನಾವು ಉತ್ತಮವಾದಂತ ರಾಷ್ಟ್ರ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯದ ಅಂತಕ್ಕಂಥ ವಿಚಾರ ನಮ್ಮದಾಗ್ಯದ. ಅದಕ್ಕಾಗಿ ನಾವೆಲ್ಲ ಕೂಡ ಈ ಮಾಧ್ಯಮ ಮಿತ್ರರು, ಬಂಧುಗಳು ಈ ವಿಚಾರವನ್ನ ಎಲ್ಲ ರೈತ ಬಂಧುಗಳಿಗೆ ತಿಳಿಸಂತ ಕೆಲಸ ತಾವು ಮಾಡ್ತಿರ್ತಕ್ಕಂಥ ವಿಶ್ವಾಸದಿಂದ ತಮ್ಮ ಮುಂದೆ ಈ ವಿಚಾರವನ್ನು ಇಟ್ಟಿದೀವಿ. ಮತ್ತ ಇದರಲ್ಲಿ ಬಹಳ ಟ್ರಾನ್ಸ್ಪರೆನ್ಸಿ ಇರ್ತದ. ನಮ್ಗೆ ಟ್ರಸ್ಟ್ ಹೆಸರಲ್ಲಿ ಅಕೌಂಟ್ ಇದೆ, SBI ದಲ್ಲಿ ಟ್ರಸ್ಟ್ ಇದೆ, ಇದು ರಿಜಿಸ್ಟ್ರೇಷನ್ ಇದೆ. ಮತ್ತೆ ಇಲ್ಲಿ ಯಾವುದೇ ಕೂಡ 100% ಇದು ಪಾರದರ್ಶಕತೆ ಇದೆ ನಮ್ಮಲ್ಲಿ. ನೀವು ಕೊಡ್ತಕ್ಕಂತ 1008 ರೂಪಾಯಿ ನೇರವಾಗಿ ಅಕೌಂಟ್ ಜಮಾ ಮಾಡ್ಲಿಕ್ಕೆ ನಾವು ಕೊಡ್ತಕ್ಕಂತ ನಾವೇನ್ ಕೊಡ್ತೀವಿ ನೀವು ರಸೀದಿ, ಆ ರಸೀದಿಯಲ್ಲಿ QR ಕೋಡ್ ಇರುತ್ತ. ನೀವು ಡೈರೆಕ್ಟ್ QR ಕೋಡ್ ನೀವು ಸ್ಕ್ಯಾನ್ ಮಾಡಿಬಿಟ್ರ ಆ ರೊಕ್ಕ ಹೋಗಿ ಟ್ರಸ್ಟ್ ಬೀಳ್ತದ. ಆ ಟ್ರಸ್ಟ್ ಅಲ್ಲಿ ನಿಮ್ಗ ಪರಮ ಪೂಜ್ಯ ಶಶಿಕಾಂತ್ ಗುರುಜಿ ಜ್ಞಾನ ಯೋಗಾಶ್ರಮ ಅಂತ ನಿಮ್ಗೆ ಬರ್ತದ. ಅದರಲ್ಲಿ ಅದಕ್ಕಾಗಿ ಯಾವುದೇ ಕೂಡ ನಾವು ರೈತರಿಗೆ ಒತ್ತಾಯ ಮಾಡ್ತೀವಿ, ನೀವು 1008 ರೂಪಾಯಿ ಕೊಡೋದೇನು ದೊಡ್ಡ ವಿಚಾರ ಅಲ್ಲ. ನೀವು ದಯವಿಟ್ಟು 1008 ರೂಪಾಯಿ ಕೊಟ್ಟು ಈ ಸಂಸ್ಥೆಯನ್ನು ಹುಟ್ಟು ಹಾಕ್ರಿ. ಮುಂದೆ ಇದರಿಂದ ನಿಮಗೆ ಬಹಳ ದೊಡ್ಡ ಪ್ರಮಾಣದಾಗ ಪ್ರತಿಫಲ ಸಿಗ್ತದ. ಇಡೀ ನಾಡಿನ ಜನತೆ ಇದರಿಂದ ಬಹಳ ಒಳ್ಳೆ ಕೆಲಸವನ್ನು ನೋಡೋದಾಗ ಬಹಳ ಕಂಕಣಬದ್ಧವಾಗಿ ನಿಂತಿರ್ತಕ್ಕಂಥ ಒಂದು ತಂಡ ಎಲ್ಲ ರೈತ ಸಂಘಟನೆಗಳೊಂದಿಗೆ, ರೈತ ಮುಖಂಡರೊಂದಿಗೆ ಪ್ರತಿ ಮನೆಗೆ ನಾವು ಆ ಒಂದು ರಸೀದಿ ಮುಟ್ಟುವಂತ ಕೆಲಸವನ್ನು ಮಾಡ್ತೀವಿ. ಜಿಲ್ಲೆಯಾದ್ಯಂತ ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಪ್ರತಿ ರೈತರ ಮನೆಗೆ ಮುಟ್ಟಿಸ್ತೀವಿ. ಬಂದಂತ ಹಣವನ್ನ ಪಾರದರ್ಶಕವಾಗಿ ನಿಮ್ಮ ಮುಂದೆ ಇಟ್ಟು ನಿಮ್ ಕೂಡ ಯೋಚನೆ ಮಾಡಿ ಯಾವ ತರ ಎಲ್ಲ ಯೋಜನೆಗಳನ್ನು ಹಾಕೋಬೇಕಿರ್ತಕ್ಕಂಥ ವಿಚಾರ ನಮ್ಮಲ್ಲಿ ಅದ. ಅದಕ್ಕೆ ಎಲ್ಲ ಮಾಧ್ಯಮ ಮಿತ್ರರು ತಮ್ಮ ಮುಖಾಂತರ ಎಲ್ಲ ರೈತರಿಗೆ ಇದನ್ನು ಸುದ್ದಿ ಮೂಡಿಸುವಂತ ಕೆಲಸ ನಿಮ್ಮಲ್ಲಿ ಆಗ್ಲಿ. ನಿಮ್ಮ ಆಶೀರ್ವಾದ ಕೂಡ ಇದಕ್ಕೆ ಇರ್ಲಿರ್ತಕ್ಕಂಥ ಮಾತನ್ನ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.